ಮುಳಬಾಗಿಲಿನ ಊರುಕುಂಟೆ ಮಿಟ್ಟೂರಿನಲ್ಲಿ ಮೊಳಗಿದ ಜೈಕಾರ. ಅದ್ಧೂರಿಯಾಗಿ ನಡೆಯಿತು ನಾಡಪ್ರಭು ಕೆಂಪೇಗೌಡರ ಜಯಂತಿ. ಜೈ 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 ಕೆಂಪೇಗೌಡ, ಜೈ 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 ಕೆಂಪೇಗೌಡ, ಊರುಕುಂಟೆ ಮಿಟ್ಟೂರು ಹಬ್ಬದ ನಾಡಯ್ಯ. ಅದ್ಧೂರಿ ಬ್ಯಾಂಡ್ ಸದ್ದು, ರಾಜಬೀದಿಯಲ್ಲಿ ಎತ್ತಿನ ಗಾಡಿಯ ಮೆರವಣಿಗೆ, ಕಣ್ಮನ ಸೆಳೆಯುವಂತಿತ್ತು ಆ ಹಬ್ಬದ ವಾತಾವರಣ. ಲವಕುಶ ಎತ್ತುಗಳ ಗಾಡಿಯಲ್ಲಿ ಕಣ್ಮನ ಸೆಳೆದ ಕೆಂಪೇಗೌಡರ ಪಲ್ಲಕ್ಕಿ. ಜಾತಿ ಭೇದವಿಲ್ಲ, ಎಲ್ಲರೂ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಒಗ್ಗಟ್ಟು ಸಾರಿದ ಇಡೀ ಗ್ರಾಮ. ಮುಳಬಾಗಿಲು ತಾಲೂಕಿನ ಊರುಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಊರಿನ ಮಧ್ಯದಲ್ಲಿ ಬಂಟಿಂಗ್ಸ್ ಕಟ್ಟಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಬೃಹತ್ ಕಟೌಟ್ ನಿಲ್ಲಿಸಿ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ವಿಶೇಷವಾಗಿ ಕೆಂಪೇಗೌಡರ ಫೋಟೋ ಇರುವ ದೊಡ್ಡ ಕೇಕ್ ಎಲ್ಲರ ಗಮನ ಸೆಳೆಯಿತು. ಜೈ ನಾಡ ಪ್ರಭು ಕೆಂಪೇಗೌಡ, ಜೈ ಕನ್ನಡ, ಜೈ ಕರ್ನಾಟಕ. ಊರುಕುಂಟೆ ಮಿಟ್ಟೂರು ಬೆಂಕಿಯಂತೆ ಎದ್ದಿದೆ. ಕೆಂಪೇಗೌಡ ಜಯಂತಿಯಲ್ಲಿ ಕನ್ನಡ ಧ್ವಜ ಹಾರಿದೆ. ಲವಕುಶ ಎತ್ತುಗಳು ಮುಂದೆ ಸಾಗಿವೆ, ಜೈಕಾರದ ಸದ್ದಿಗೆ ಬೀದಿಗಳು ಮೊಳಗಿವೆ. ಜೈ 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 ಕೆಂಪೇಗೌಡ, ಜೈ ಜೈ ನಾಡ ಪ್ರಭು ಗೌಡ. ಬಂಟಿಂಗ್ಸ್ ತೋರಣ ಗಾಳಿಯಲ್ಲಿ ನಲಿದವು, ಬೀದಿ ಬೀದಿಯಲ್ಲಿ ಹಬ್ಬವೇ ಅರಳಿತು. ಬೃಹತ್ ಕಟೌಟ್ ಗಗನದಲ್ಲಿ ನಿಂತಿತು, ಕನ್ನಡಿಗರ ಹೃದಯದ ಹೆಮ್ಮೆ ಮತ್ತಷ್ಟು ಹೆಚ್ಚಿತು. ಕೇಕಿನ ಮೇಲೆ ಕೆಂಪೇಗೌಡರ ನಗು, ಸಂಭ್ರಮ ಮೇಲೆ ಕೆಂಪೇಗೌಡರ ನಗು. ಸಂಭ್ರಮದ ನಡುವೆ ಕೇಳಿ ಜಯಘೋಷವು, ಹಿರಿಯರು ಯುವಕರು ಮಕ್ಕಳು ಒಂದಾಗಿ ಒಗ್ಗಟ್ಟಿನ ದೀಪವ ಬೆಳಗಿದರು ಪ್ರೀತಿಯಾಗಿ. ಜಾತಿ ಮತ ಮರೆತು ಮನಸ್ಸೊಂದು ಸೇರಿತು, ಊರಿನ ಒಗ್ಗಟ್ಟು ಇತಿಹಾಸ ಬರೆದಿತು. ಕೈ ಕೈ ಇಟ್ಟಾಗ ಹೆಜ್ಜೆ ಇಟ್ಟಾಗ ಕೆಂಪೇಗೌಡರ ಕನಸು ಜೀವಂತವಾಯ್ತು. ಊರುಕುಂಟೆ ಮಿಟ್ಟೂರು ಹಬ್ಬದ ನಾಡಯ್ಯ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯೆಂದರೆ ಹಳ್ಳಿಯ ಸೊಗಡು. ಲವಕುಶ ಎಂಬ ಹೆಸರಿನ 2 ಸುಂದರ ಎತ್ತುಗಳನ್ನು ಸಿಂಗರಿಸಿ ಎತ್ತಿನ ಗಾಡಿಯಲ್ಲಿ ಶ್ರೀ ಕೆಂಪೇಗೌಡರ ಪ್ರತಿಮೆಯನ್ನಿಟ್ಟು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಇದನ್ನು ನೋಡುತ್ತಿದ್ದರೆ ಊರಿನಲ್ಲಿ ನಿಜವಾದ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಮೊದಲು ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಜೈಕಾರ ಕೂಗಲಾಯಿತು. ನಂತರ ಅದ್ದೂರಿ ಬ್ಯಾಂಡ್ ಸೆಟ್ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದರೆ ಗ್ರಾಮದ ರಾಜಬೀದಿಗಳಲ್ಲಿ ಕೆಂಪೇಗೌಡರ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಸಾಗಿತು. ವಿಶೇಷವೆಂದರೆ ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯರು, ಮುಖಂಡರು, ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಹೀಗೆ ಪ್ರತಿಯೊಬ್ಬರೂ ಜಾತಿಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಈ ಆಚರಣೆಯನ್ನ ಯಶಸ್ವಿಗೊಳಿಸಿದ್ದರು. ಇದು ಊರುಕುಂಟೆ ಮಿಟ್ಟೂರು ಗ್ರಾಮದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಒಂದಾದ ಊರಯ್ಯ, ಹೂವಿನ ಪಲ್ಲಕ್ಕಿ ರಾಜಬೀದಿ ಸಾಗಲಿ. ಕನ್ನಡದ ಸಂಭ್ರಮ ಜಗವೆಲ್ಲ ಕೇಳಲಿ, ಕನ್ನಡದ ಸಂಭ್ರಮ ಜಗವೆಲ್ಲ ಕೇಳಲಿ. ಹೇ ಹೇ ಜೈ ಜೈ ಕೆಂಪೇಗೌಡ, ಜೈ ನಾಡ ಪ್ರಭು ಕೆಂಪೇಗೌಡ, ಜೈ ನಾಡ ಪ್ರಭು ಕೆಂಪೇಗೌಡ, ಜೈ ಕನ್ನಡ, ಜೈ ಕನ್ನಡ.
ಬೆಂಗಳೂರು ನಿರ್ಮಾತ ಕೆಂಪೇಗೌಡರಿಗೆ, ಎಲ್ಲ ಒಕ್ಕಲಿಗರ ಕುಲ ಬಾಂಧವರಿಗೆ, ಮಿಟ್ಟೂರು ಗ್ರಾಮದ ಯುವಕರೆಲ್ಲರೂ ಸೇರಿ ಬೇರೆ ಗ್ರಾಮಗಳು ನಮ್ಮ ಪಂಚಾಯತಿಯಲ್ಲಿ ಇರುವಂತ ಎಲ್ಲಾ ಗ್ರಾಮಗಳಿಗೂ ತೆರಳಿ ಅವ್ರನ್ನ ನಮ್ಮ ಒಕ್ಕಲಿಗ ಕುಲಬಾಂಧವರನ್ನು ಕರೆದಾಗ ಎಲ್ಲ ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಎಲ್ಲ ಮೊದಲಿಗೆ ನಮ್ಮ ಹೊರ ಗ್ರಾಮಗಳಿಂದ ಬಂದಿರುವಂತ ನಮ್ಮ ಪಂಚಾಯತಿಯ ಒಕ್ಕಲಿಗ ಕುಲಬಾಂಧವರು ಹಾಗೂ ಎಲ್ಲ ಪಂಚಾಯತಿಯ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ನಾವು ಗಿಡಕ್ಕೆ ನೀರಿಸುವ ಮೂಲಕ ಈ ಒಂದು ನಾಡಿಗೆ ಹಸಿರನ್ನ ಕೊಡುವಂತಹ ನಾವು ಗಿಡಗಳನ್ನ ಬೆಳೆಸಿ, ಮನೆಗೊಂದು ಗಿಡವನ್ನ ಬೆಳೆಸಿ ನಮ್ಮ ರಾಜ್ಯವನ್ನ, ನಮ್ಮ ಕನ್ನಡ ನಾಡನ್ನ ಹಸಿರಿನಿಂದ ತುಂಬಿಸಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ, ನಮ್ಮ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಇದು ಸತತ ಇದೇ ಸರ್ಕಲ್ ನಲ್ಲಿ ಸತತ 7 ವರ್ಷಗಳಿಂದ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ. ಈ ಕೆಂಪೇಗೌಡ ಜಯಂತಿ ಆಚರಿಸಬೇಕು ಅಂದ್ರೆ ಎಲ್ಲಾ ನಮ್ಮ ಒಕ್ಕಲಿಗ ಕುಲ ಬಾಂಧವರನ್ನು ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿ ಸಹಕಾರ ಕೋರಿದಾಗ ಎಲ್ಲರೂ ಜೊತೆಯಲ್ಲಿ ಬಂದು ಒಗ್ಗೂಡಿ ಕೆಂಪೇಗೌಡ ಜಯಂತಿಯನ್ನು ನಾವು ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಈ ಭುವನೇಶ್ವರಿ ಸರ್ಕಲ್ ಅಲ್ಲಿ ಮಾಡೋಣ ಒಟ್ಟಿಗೆ ಅಂದಾಗ ಪ್ರತಿ ವರ್ಷದಲ್ಲೂ ಪ್ರತಿ ಗ್ರಾಮಗಳಿಗೂ ಇನ್ಫಾರ್ಮ್ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ ಕೆಂಪೇಗೌಡ ಜಯಂತಿ ಬಗ್ಗೆ ಅದ್ರ ಬಗ್ಗೆ ಎಲ್ಲರೂ ಹೇಳಿದಾಗ ತುಂಬಾ ಅನುಕೂಲಕರವಾಗಿ ಮಾಡ್ರಪ್ಪ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಕ್ಕಲಿಗ ಕುಲ ಬಾಂಧವರು ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ನಮ್ಮ ಕೆಂಪೇಗೌಡರ ನೆನೆಸ್ಕೊಳ್ಳುವಂತ ಕಾರ್ಯಕ್ರಮ ನಾವು ಎಲ್ಲ ಬರ್ತೀರಿ ಅಂತ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳು ಕುಲ ಬಾಂಧವರು ಅಷ್ಟೇ, ನಮ್ಮ ಕುಲದವರು ಅಷ್ಟೇ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಸಹಕಾರವನ್ನು ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿಯ ಹಳ್ಳಿಗಳವರು ನೀಡ್ತಾ ಹೋಗ್ಬೇಕು. ಮುಂದಿನ ದಿನ ಬರೋ ವರ್ಷಕ್ಕೆ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಗ್ರಾಮದ ಕುಲಬಾಂಧವರು ಮತ್ತು ಎಲ್ಲಾ ಜಾತಿ ಸಮಾಜದವರು ಎಲ್ಲರೂ ಒಗ್ಗೂಡಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತೆ ಈ ವರ್ಷದಲ್ಲಿ ಏನಪ್ಪಾ ನಾವು ತೀರ್ಮಾನ ಮಾಡ್ತಿದೀರಿ ಅಂದ್ರೆ ವರ್ಷನೂ ನಾವು ಕೆಂಪೇಗೌಡ ಸ್ಟ್ಯಾಚ್ಯೂ ಅನ್ನ ಇಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಿದೀರಿ. ಇವತ್ತು ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡ್ತೀರಿ ಅಂತ ಇವತ್ತು ತೀರ್ಮಾನ ಮಾಡ್ತೀರಿ, ಮತ್ತೆ ನಾಳೆ ಹೋದ್ರೆ ಮಾಡೋದೇ ಇಲ್ಲ. ಬರೋ ವರ್ಷದವರೆಗೂ ನಮ್ಮ ಹಿರಿಯರು ನಮ್ಮನ್ನು ಬೈತಾರೆ ಎಲ್ಲರೂ, ಎಲ್ರಪ್ಪ ನೀವು ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ದು ಇನ್ನೊಂದು ಅಂತ. ಹಾಗಾಗಿ ಈ ವರ್ಷದಲ್ಲಿ ನಮ್ಮ ಯುವಕರೆಲ್ಲ ಪಣ ತೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಯುವಕರೆಲ್ಲ ಸೇರಿ ಯಾರ್ಯಾರು ಎಷ್ಟೆಷ್ಟು ಹೊಂದ್ ಕೊಡ್ಬೇಕು, ಯಾರ್ಯಾರು ಎಷ್ಟೆಷ್ಟು ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಸಹಕಾರ ಕೋರಿದಾಗ ನಮ್ಮ ಕುಲಬಾಂಧವ್ರನ್ನ ಎಲ್ಲರೂ ನಾನು ಒಂದಿಷ್ಟು ಕೊಡ್ತೀರಪ್ಪ, ನಾನು 5,000 ಕೊಡ್ತೀನಿ, 10,000 ಕೊಡ್ತೀನಿ, ನಾನು 50,000 ಕೊಡ್ತೀನಿ ಅಂತ ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ. ಇದು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ. ಇಂಥ ಕಾರ್ಯಕ್ರಮಗಳು ವರ್ಷ ನಮ್ಮ ಗ್ರಾಮದಲ್ಲಿ ಮಾಡ್ಕೊಂಡು ಹೋಗೋಣ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ವಿದ್ಯಾವಂತರಾಗಿರ್ಬೋದು, PUC ಯಲ್ಲಿ SLC ಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು ಒಳ್ಳೆ ಉತ್ತೀರ್ಣರಾಗಿದ್ದಾರೆ ಅಂತವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ನೆಕ್ಸ್ಟ್ ವರ್ಷದಲ್ಲಿ ಹಮ್ಕೊಬೇಕು ಅಂತ ನಾವು ಇದೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದೇ ಸರ್ಕಲ್ ಅಲ್ಲಿ ಮಾಡೋಣ ಅಂತ ನಮ್ಮ ಹುಡುಗರೆಲ್ಲ ಪಣ ತೊಟ್ಟಿದ್ದಾರೆ ಮಾಡ್ಕೊಂಡು. ಮತ್ತೆ ಇದೇ ಸರ್ಕಲ್ ಅಲ್ಲಿ ನೆಕ್ಸ್ಟ್ ವರ್ಷದಲ್ಲಿ ಕೆಂಪೇಗೌಡ ಪುತ್ಥಳಿಯನ್ನು ಅನಾವರಣ ಮಾಡಿ ಇನ್ನೂ ವಿಜೃಂಭಣೆಯಿಂದ ನಮ್ಮ ಕುಲಬಾಂಧವರಿಗೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಆಗಿರ್ಬೋದು, ನಮ್ಮ ಇವ್ರನ್ನೆಲ್ಲ ಕರೆಸಿ ಇಲ್ಲಿ ವಿಜೃಂಭಣೆಯಿಂದ ನೆಕ್ಸ್ಟ್ ವರ್ಷಕ್ಕೆ ಮಾಡ್ಬೇಕು ಅಂತ ನಾವು ಯುವಕರೆಲ್ಲ ನಮ್ಮ ಒಕ್ಕಲಿಗರ ಊರ್ಕುಂಟೆ ಮಿಟ್ಟೂರು ಒಕ್ಕಲಿಗರ ಯುವ ವೇದಿಕೆಯಿಂದ ಪಣ ತೊಟ್ಟಿದ್ದೀರಿ. ಅದನ್ನ ಮಾಡ್ತಿರ್ತೀರಿ. ಅದ್ರ ಶುರು ಏನು ಅಂದ್ರೆ ನೆಕ್ಸ್ಟ್ ನಾಳೆಯಿಂದಾನೇ ಶುರು ಮಾಡ್ಬೇಕು ಅನ್ನೋದಂತ ಪುತ್ಥಳಿಗೆ ಅನಾವರಣಕ್ಕೆ ನಾಳೆಯಿಂದಾನೇ ಶುರು ಮಾಡ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದಿರಿ. ಹಾಗಾಗಿ ಎಲ್ಲರೂ ನೆಕ್ಸ್ಟ್ ಮುಂದಿನ ವರ್ಷದಿಂದ ಎಲ್ಲ ನಾವು ಇವಾಗ ಯಾವ ತರ ಗ್ರಾಮಕ್ಕೂ ಭೇಟಿ ನೀಡಿ ನಮ್ಮ ಒಕ್ಕಲಿಗರ ಕುಲಬಾಂಧವರಿಗೆ ಎಲ್ಲರಿಗೂ ತಿಳಿಸಿದಾಗ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪಾಪ ನೋಡಿ ನಮ್ಮ ಚಿತ್ತೇರಿ ಗ್ರಾಮದವರು ಬಂದು ಅವ್ರ ಅಭಿಮಾನ ತೋರಿಸಿದ್ದಾರೆ. ನಾವ್ ಯಾರ ಹತ್ರ ಏನ್ ಮಾಡಿಲ್ಲ, ಅವರು ಅಷ್ಟೇ ಪಟಾಕಿ ಹಚ್ಚಿ ಇಲ್ಲಿ CND ಹಳ್ಳಿ ಅವರಾಗಿರ್ಬೋದು, ಬಟ್ಲಭವನಹಳ್ಳಿ ಆಗಿರ್ಬೋದು, ಎಲ್ಲಾರು ಆಗಿರ್ಬೋದು ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ವರ್ಷನೂ ಇದೇ ತರ ಸಹಕಾರ ಕೊಟ್ಟು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇನ್ನೂ ವಿಜೃಂಭಣೆ ಆಗಿ ಮಾಡೋಣ ಅನ್ನೋದು ನಮ್ ಸಂಕಲ್ಪ. ಈ ಅವಕಾಶ ಕೊಟ್ಟಂತ ನಮ್ಮ ಪ್ರಕಾಶ್ ಅಣ್ಣವ್ರಿಗೆ ವಂದಿಸ್ತಾ, ಜೈ ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ. ಗ್ರಾಮದ ಮತ್ತು ಈ ಒಂದು ಊರ್ಕುಂಟೆ ಮಿಟ್ಟೂರು ಪಂಚಾಯತಿಯ ಯುವ ನಾಯಕರಾದಂತಹ ನಮ್ಮ ಲಕ್ಷ್ಮೀನಾರಾಯಣ ಅವರು ಎರಡು ಮಾತಾಡ್ಬೇಕಂತ ಹೇಳಿ ಮನವಿ ಮಾಡ್ತಾರೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಏನೊಂದಿದು ಕೆಂಪೇಗೌಡರದ 517ನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಊರ್ಕುಂಟೆ ಮಿಟ್ಟೂರು ಯುವ ವೇದಿಕೆಯಿಂದ. ಈ ಕೆಂಪೇಗೌಡರ ಜಯಂತಿ ಶುಭವಾಗಲೆಂದು ಆಚರಿಸುತ್ತಾ ನಮ್ಮ ಕೆಂಪೇಗೌಡರು ಆದರ್ಶಗಳನ್ನು ಪಾಲಿಸುತ್ತಾ ಅವರು ನಮ್ಮ ನಾಡನ್ನು ಕಟ್ಟಿದಂತ ಪ್ರಬುದ್ಧರು, ನಮ್ಮ ಬೆಂಗಳೂರಿನ ನಿರ್ಮಾತರು. ಅವರು ಕಟ್ಟಂತ ಕೋಟೆ, ಕೆರೆ, ಊರುಗಳು ಎಲ್ಲ ಮಾದರಿ ಆಗಿದೆ ಇವತ್ತು ದಿನಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯುವ ವೇದಿಕೆ
ಯುವಕರು ಕೆಲವು ಚಿಂತನೆಗಳಿಂದ ಪ್ರತಿಭಾ ಪುರಸ್ಕಾರ ಆಗ್ಬೋದು, ರೈತರ ಪುರಸ್ಕಾರ ಆಗ್ಬೋದು, ಇವೆಲ್ಲ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅವರ ಬದುಕಿಗೆ ಏನೇ ಬೇಕೆಂಬುದನ್ನು ಅರಿತಾ ಒಬ್ಬ ಒಳ್ಳೆ ಆಡಳಿತಗಾರರಾಗಿದ್ದು, ಅವರು ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದು, ಬೆಂಗಳೂರಿನಲ್ಲಿ ಕಟ್ಟಿದಂತ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಆ ಕೀರ್ತಿಯಿಂದ ಅವರು ಕೆಂಪೇಗೌಡರು ಪ್ರಸಿದ್ಧವಾಗಿದ್ದು, ಬೆಂಗಳೂರಿನಲ್ಲಿ ರೈತರಿಗೋಸ್ಕರ ಹಲವಾರು ಕೆರೆಗಳನ್ನು ಅವರು ಕಟ್ಟಿರುತ್ತಾರೆ. ನೀರಾವರಿ ತಜ್ಞರಂತ ಹೇಳಿರೋದು ಕೆಂಪೇಗೌಡರು. ಅಂತ ಒಂದು ಪುಣ್ಯಾತ್ಮನಿಗೆ ಈ ರೀತಿ ಒಂದು ಹುಟ್ಟುಹಬ್ಬವನ್ನು ನಮ್ಮ ಊರಿನಲ್ಲಿ ಆಚರಿಸೋದು ನಮ್ಮ ಒಂದು ಅದೃಷ್ಟದ ಸಂಕೇತ ಅಂತ ನಾನು ಭಾವಿಸ್ತೀನಿ. 17ನೇ ಜನ್ಮದಿನಾಚರಣೆಯನ್ನ ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಯ ಒಕ್ಕಲಿಗ ಯುವ ವೇದಿಕೆಯವರು ವಿಶೇಷವಾದಂತ ರೀತಿಯಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮಗಳ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಜಯಂತಿಯನ್ನ ಯಾವುದೇ ತಾಲೂಕು ಮಟ್ಟಕ್ಕಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ವಿಶೇಷವಾದಂತಹ ವಿಜೃಂಭಣೆಯಿಂದ ಎಲ್ಲರೂ ತಿರುಗಿ ನೋಡುವಂತಹ, ತಾಲೂಕು ಮಟ್ಟದಲ್ಲಿ ತಿರುಗಿ ನೋಡುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಎಲ್ಲ ನಮ್ಮ ಯುವ ಮಿತ್ರರು ಸಹಕಾರ ಕೊಟ್ಟು, ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟು ಅದನ್ನೆಲ್ಲ ನೀವು ಸ್ವೀಕಾರ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಈಗ ತಾನೇ ಒಂದು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಸ್ನೇಹಿತರು ಕೆಂಪೇಗೌಡರ ಪುಸ್ತಕವನ್ನ ಇದೇ ಸರ್ಕಾರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಒಕ್ಕಲಿಗ ಕುಲ ಬಾಂಧವರು ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಒಂದು ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೋ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಹೆಮ್ಮೆ, ಸಂತೋಷ. ಜೊತೆಗೆ ಇಲ್ಲಿ ಗ್ರಾಮಗಳ ನಾಡು ಎಲ್ಲಾ ವಿದ್ಯಾರ್ಥಿಗಳು ಸಹ ಇನ್ನೊಂದಷ್ಟು ಪುರಸ್ಕಾರವನ್ನ ನಮ್ಮ ಕೊಡುಗೈ ದಾನಿಗಳು. ಒಕ್ಕಲಿಗ ಸಂತತಿ ಅಂದ್ರೆ ನಾವು ಕೊಡುವಂತಹವರು, ಪಡೆಯುವಂತರಲ್ಲ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ವರ್ಗದವರೆಗೂ ಒಂದಷ್ಟು ಸಹಾಯವನ್ನ ಮಾಡೋಣ ಅಂತ ಹೇಳ್ತಾ, ಏನು ಇವತ್ತು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಇದರ ವಿಶೇಷತೆ ಏನು, ಇದರ ಬಗ್ಗೆ ಯೋಚನೆ ಮಾಡಿದ್ರೆ, ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರಿನ ನಿರ್ಮಾತೃವಾದಂತಹ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದ್ರಲ್ಲಿ ಅರ್ಥಪೂರ್ಣವಾಗಿದೆ. ಈ ದಿನ ಪ್ರಪಂಚದ ಭೂಪಟದಲ್ಲಿ ಬೆಂಗಳೂರಂದ್ರೆ ಒಂದು ವಿಶೇಷವಾದ ಸ್ಥಾನಮಾನ. ಬೆಂಗಳೂರಂದ್ರೆ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ ಅಂತ ಹೆಸರು ಪಡ್ಕೊಂಡಿದೆ. ಅದನ್ನ ನಿರ್ಮಾಣ ಮಾಡಿದಂತಹ ನಮ್ಮ ನಾಡಪ್ರಭು ಅವರಿಗೆ ಈ ಒಂದು ಜಯಂತಿಯನ್ನು ಆಚರಣೆ ಮಾಡೋ ಮುಖಾಂತರ, ಅವರನ್ನು ನೆನಕೊಳ್ಳುವ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದೀವಿ. ಕರ್ನಾಟಕದ ಜನಸಂಖ್ಯೆ 6.6 ಕೋಟಿ ಇದೆ. ಅದರಲ್ಲಿ 1,60,00,000 ಜನಸಂಖ್ಯೆಯನ್ನ ನಮ್ಮ ಬೆಂಗಳೂರು ನಿಭಾಯಿಸ್ತಾ ಇದೆ. ಇಂತಹ ಒಂದು ಬೃಹತ್ ನಗರದ ಮುಂದಾಲೋಚನೆಯನ್ನ, ಮುಂದಿನ ಗುರಿಯನ್ನ, ದೂರಾಲೋಚನೆ ಇಟ್ಕೊಂಡು ನಮ್ಮ ನಾಡಪ್ರಭುಗಳು 1537ರಲ್ಲಿ ಜನವರಿ 14ರಂದು ಪ್ರಾರಂಭ ಮಾಡಿದಂತಹ ಒಂದು ನಗರ. ಅವರ ಒಂದು ಯೋಚನೆ ಆಗಿತ್ತಂದ್ರೆ, ನಾನು ರಾಜನಾಗಿ, ನಾನೊಬ್ಬ ಪಾಳೆಯಗಾರನಾಗಿ, ನಾನೊಬ್ಬರು ವಿಜೃಂಭಣೆ ಆಗೋದು ಬೇಡ, ನನ್ನ ನಾಡಿನ ಎಲ್ಲ ಕುಶಲ ಕರ್ಮಿಗಳಿಗೂ ಒಂದೊಂದು ಅವಕಾಶವನ್ನು ಕೊಡಬೇಕು, ಅವರು ಬದುಕಲು ದಾರಿ ಮಾಡಿಕೊಡ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇವತ್ತು ಏನ್ ಹೇಳ್ತಾ ಇದೀವೋ, ಆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಯೋಚನೆಯನ್ನ 1537ರಲ್ಲಿ ನಮ್ಮ ಕೆಂಪೇಗೌಡರು ಯೋಚನೆ ಮಾಡಿದ್ರು. ಎಲ್ಲ ಧರ್ಮೀಯರಿಗೂ ಆ ಒಂದು ಪ್ರತಿಭೆಯನ್ನ ತೋರಿಸ್ಕೊಳ್ಳಕ್ಕೆ, ಅವರ ಒಂದು ವೃತ್ತಿ ಜೀವನವನ್ನ, ಕಲೆಯನ್ನ ತೋರಿಸ್ಕೊಳ್ಳಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು 64 ವಿದ್ಯೆಗಳಿಗೆ, ಅಂದ್ರೆ 64 ಕುಲಗಳು ಇತ್ತು ಅಂತ. ಆಗ ಅಷ್ಟೂ ಜನಕ್ಕೆ ಅವರದೇ ರೀತಿಯಾದಂತಹ ಪೇಟೆಗಳನ್ನ ಕಟ್ಕೊಟ್ರು. ಕೋಟೆಯಲ್ಲಿ ಏನಿರಬೇಕು, ಒಂದು ರಾಜ್ಯ ಮುಂದುವರಿಬೇಕಂದ್ರೆ ವ್ಯಾಪಾರ ಮುಂದುವರಿಬೇಕು ಅನ್ನೋದು ಗುರಿ ನಮ್ಮ ಗೌರವಗಿತ್ತು. ಪ್ರತಿಭೆಯನ್ನ ಗುರುತಿಸಿ ವ್ಯಾಪಾರೀಕರಣ ಮಾಡಬೇಕು, ವ್ಯಾಪಾರದಿಂದ ಬರುವಂತಹ ಲಾಭದಿಂದ ರಾಜ್ಯವನ್ನು ಮುಂದುವರಿಸಬಹುದು ಅನ್ನೋ ಉದ್ದೇಶದಿಂದ ಕೋಟೆಯನ್ನು ಕಡ್ದ. ಕೋಟೆ ಮುಂದ್ಗಡೆ ಒಂದು ಮಾರ್ಕೆಟ್ ಅನ್ನು ಕಡ್ದ. ಆ ಮಾರ್ಕೆಟ್ ಇಂದಾನೇ ಇವತ್ತು ನಮ್ಮ ಬೆಂಗಳೂರು ಪ್ರಪಂಚದಲ್ಲಿ ಗುರುತಿಸುವಂತಹ ಸನ್ನಿವೇಶ ಆಗಿದೆ. ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾ ಇದೆಯೋ, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ರೀತಿಯ ಜನ ಬೆಂಗಳೂರಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ. ಭಾಷೆ ಇಲ್ಲ, ಅವರ ಒಂದು ವೇಷ ಇಲ್ಲ, ಅವರ ದೇಶ ಇಲ್ಲ, ಎಲ್ಲ ಜನ
ಎಲ್ಲಾ ಜನ ಬಂದು ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತಹ ನಿರ್ಮಾತೃ ಬೆಂಗಳೂರು ಕೆಂಪೇಗೌಡರನ್ನ ನಾವು ನೆನೆಯೋದ್ರಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ. ನಾವು ಈ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಊರ್ಕುಂಟೆ ಮಿಟ್ಟೂರು ಪಂಚಾಯತಿಯಲ್ಲಿ ತುಂಬಾ ಖುಷಿ ಆಗತ್ತೆ. ಈ ಊರ್ಕುಂಟೆ ಮಿಟ್ಟೂರು ಪಂಚಾಯತಿಯ ಯುವಕರು ಅವರ ಒಂದು ಉತ್ಸಾಹ ಏನು ಕನ್ನಡ ನಾಡು ಮತ್ತು ನಮ್ಮ ಕೆಂಪೇಗೌಡರ ಬಗ್ಗೆ ಇರುವಂತಹ ಒಂದು ಅಭಿಮಾನ ಚಿರಸ್ಮರಣೀಯವಾಗಿದೆ. ಯಾಕಂದ್ರೆ ತಾಲೂಕು ಮಟ್ಟದಲ್ಲೂ ಸಹ ಇಷ್ಟೊಂದು ಅದ್ದೂರಿಯಾದಂತಹ ಕಾರ್ಯಕ್ರಮ ನಡೆಯಲ್ಲ, ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯಲ್ಲ. ನಾನು ನೋಡ್ತಾ ಇದ್ದೀನಿ, ನಾಮಕಾವಸ್ಥೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ತವೆ. ಅರ್ಥಗರ್ಭಿತವಾದಂತಹ ನಮ್ಮ ಗ್ರಾಮದಲ್ಲಿರುವಂತಹ ಎಲ್ಲ ಹಿರಿಯರ ಸಹಕಾರ, ಎಲ್ಲ ನಮ್ಮ ಅಕ್ಕಂದ್ರು ಅಣ್ಣಂದ್ರು ಎಲ್ಲರ ಸಹಕಾರ ತಗೊಂಡಿದ್ದೀರಾ. ತುಂಬಾ ಸಂತೋಷ. ನಿಮ್ಮೆಲ್ಲರಿಗೂ ಇದೇ ರೀತಿ ಒಂದು ಕೆಂಪೇಗೌಡರ ಒಂದು ಆಶೀರ್ವಾದ ಇರ್ಲಿ. ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ಜೊತೆಗೆ ನಮ್ಮ ಕುಲಬಾಂಧವರು ಬೇರೆ ಅನ್ಯ ಧರ್ಮದವರು ಬೇಸರ ಮಾಡ್ಕೊಬಿಡಿ ದಯವಿಟ್ಟು. ನಾನು ಕುಲದವನಾಗಿ ಹೇಳ್ತಾ ಇದ್ದೀನಿ, ನಾವ್ಯಾವತ್ತು ಕೊಡುಗೈ ದಾನಿಗಳು. ನಮ್ಮಿಂದ ಆದಂತಹ ಮುಂದೆ ಹೋದಂತಹ ಜನ ಹಿಂದುಳಿದವರು ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಒಂದು ಸಹಾಯ ಹಸ್ತವನ್ನು ನೀಡೋಣ. ನಾವೆಲ್ಲರೂ ಇಲ್ಲೇ ಅವಾಗ್ಲೇ ನಮ್ಮ ಯುವಕರು ಮಾತಾಡ್ಕೊಳ್ತಾ ಇದ್ರು. ತುಂಬಾ ಸಂತೋಷ ಆಯ್ತು. ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗೋಣ, ಅವ್ರಿಗೂ ಸಹಾಯವನ್ನು ಕೊಡೋಣ. ತುಂಬಾ ಸಂತೋಷದ ವಿಷಯ ಅದು. ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೆ, ನಮ್ಮ ಕುಲಬಾಂಧವರು ಒಂದ್ ಕಡೆ ಸೇರ್ಬೇಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ವಿ. ಅಂದ್ರೆ ಈಗಿನ ಒಂದು 2-3 ವರ್ಷಗಳಿಂದ ಒಂದಷ್ಟು ಒಗ್ಗೂಡುವಿಕೆ ಪ್ರಾರಂಭ ಆಗಿದೆ. ತುಂಬಾ ಸಂತೋಷ. ನಮ್ಮಲ್ಲಿ ದ್ಯಾವರ ಅಂತ ಮಾಡ್ತೀವಿ, ದೊಡ್ಡ ದ್ಯಾವರ ಅಂತ ಮಾಡ್ತೀವಿ, ಬಂಡಿ ದ್ಯಾವರ ಮಾಡ್ತೀವಿ, ಹೊಸದಾವರ ಅಂತ ಮಾಡ್ತೀವಿ. ನಮ್ಮ ಸಮಸ್ಯೆಗಳು 1000 ಇರ್ಬೋದು, ನಮ್ಮನ್ನೆಲ್ಲರನ್ನು ಒಟ್ಟುಗೂಡಿಸುವಂತ ಒಂದು ಕಾರ್ಯಕ್ರಮ ಅದು. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲೇ ಇರ್ಲಿ, ಬೆಂಗಳೂರಲ್ಲಿ ಯಾವುದೇ ಒಂದು ಸನ್ನಿವೇಶಕ್ಕೆ ನಾವು ಹೋಗಿರ್ತೀವಿ, ನಮ್ಮ ಕೆಲಸದ ಜೀವನಕ್ಕೋಸ್ಕರ ಹೋಗಿರ್ತೀವಿ. ಆದ್ರೆ ನಮ್ಮ ಒಂದು ಎಷ್ಟೇ ಕೆಲಸದ ಒತ್ತಡಗಳಿದ್ರೂ ಸಹ ಅಂತಹ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಪಾಲ್ಗೊಂಡು ಆ ಕಾರ್ಯಕ್ರಮ ಎಲ್ಲರೂ ಸೇರ್ಕೊಂಡು ನಮ್ಮೆಲ್ಲರ ಗುಂಪನ್ನ ಅಂದ್ರೆ ನಮ್ಮಲ್ಲಿರುವಂತಹ ಶಿಸ್ತನ್ನ, ನಮ್ಮ ಕುಲದ ಬಗ್ಗೆ ಇರುವಂತಹ ಗೌರವವನ್ನ ತೋರಿಸ್ಕೊಂಡು ಇನ್ನೊಂದಷ್ಟು ಬೆಳೆಸ್ಕೋಬೇಕು. ಜೊತೆಗೆ ನಮ್ಮ ಕುಲಬಾಂಧವರ ಕುಲದೈವರೇ ಕಾಲಭೈರವೇಶ್ವರ ಅವರು, ಕಾಲಭೈರವೇಶ್ವರಿಗೆ ನಾವು ನಿಷ್ಠರಾಗಿರೋಣ. ಕನಿಷ್ಠ ವರ್ಷಕ್ಕೊಂದು ಸಾರಿ ಆದ್ರೂ ಕಾಲಭೈರವೇಶ್ವರನ ಪೂಜೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಗ್ರಾಮದ ಯುವಕರಿಗೆ, ಗ್ರಾಮದ ಹಿರಿಯರಿಗೆ ವಂದಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಕೆಂಪೇಗೌಡ ಅಂತಕ್ಕಂಥದ್ದು ಒಂದು ಒಕ್ಕಲಿಗ ಸಮುದಾಯಕ್ಕೆ ನಾಯಕರಲ್ಲ, ಇಡೀ ಜಾತ್ಯತೀತ ನಾಯಕ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಜನರನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಬರೀ ಒಕ್ಕಲಿಗರಷ್ಟೇ ಅಲ್ಲ, ಎಲ್ಲಾ ರೀತಿಯ ಜನಾಂಗದವರು, ಧರ್ಮದವರು ಇರೋದು ನಮ್ಗೆ ಆಗಿರ್ತಕ್ಕಂಥದ್ದು. ಇಡೀ ಬೆಂಗಳೂರನ್ನ, ಇಡೀ ವಿಶ್ವದಲ್ಲಿ ಹೆಸರು ಗಳಿಸಿದ ಬೆಂಗಳೂರನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಕೆಂಪೇಗೌಡರಿಗೆ ಸಲ್ಲುತ್ತೆ. ಇಂತಹ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಯನ್ನ ಈ ಒಂದು ಪಂಚಾಯತಿಯಲ್ಲಿ ಎಲ್ಲಾ ಯುವಕರು ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವಾಗ್ಲಿ. ಈ ಕೆಂಪೇಗೌಡ ಜಯಂತಿ ಅಂತಕ್ಕಂಥ ಎಲ್ಲರ ಒಗ್ಗಟ್ಟಿನ ಒಂದು ಸಂಕೇತ ಆಗ್ಲಿ ಮತ್ತು ಅವರ ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸೋಣ. ಒಕ್ಕಲಿಗ ಅಂತಕ್ಕಂಥದ್ದು ಕೊಡುವ ಕೈ ಹೊತ್ತು ಪಡೆಯುವ ಕೈ ಅಲ್ಲ ಅಂತಕ್ಕಂತ ಹೇಳ್ತಾ ಈ ಒಂದು ಮೆರವಣಿಗೆ ನೋಡ್ತಾ ಇದ್ರೆ ಎತ್ತಿನ ರೈತನ ಮಿತ್ರ ಎತ್ತುಗಳನ್ನ ಕಟ್ಕೊಂಡು ಈ ಒಂದು ಮೆರವಣಿಗೆಯನ್ನು ಮಾಡಿದ್ದಾರೆ. ಆ ಒಕ್ಕಲಿಗ ಸಂಕೇತನೇ ಒಂದು ಎತ್ತುಗಳು. ಎಲ್ಲರಿಗೂ ಶುಭವಾಗಲಿ. ಎಲ್ಲಾ ಸಮುದಾಯಗಳನ್ನು ನಾವು ಅನ್ಯೋನ್ಯವಾಗಿ ಬದುಕೋಣ ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ನನ್ನ ಒಂದು ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.